ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಹೊಸ ಥರದ ಮಶ್ರೂಮ್ ಪತ್ರೊಡೆ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿಯಾಗೋಕ್ಕೆ ಬಂದಿರೋದು. ತುಂಬ ಈಸಿಯಾಗಿ ಜೊತೆಗೆ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ. ಮಶ್ರೂಮ್ ರೆಸಿಪಿ ಎಷ್ಟು ಈಸಿ ಗೊತ್ತಾ ಫ್ರೆಂಡ್ಸ್? ಮಶ್ರೂಮ್ ತುಂಬಾ ಸಾಫ್ಟ್ ಆಗಿರುತ್ತೆ, ಜೊತೆಗೆ ತುಂಬಾ ಜ್ಯೂಸಿಯಾಗಿ ಕೂಡ ಇರುತ್ತೆ. ಅದರಲ್ಲಿ ರೆಸಿಪಿ ಮಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವ ಚಿಕನ್, ಮಟನ್, ಫಿಶ್ ಎಲ್ಲವನ್ನೂ ಮೀರಿಸೋಷ್ಟು ಒಳ್ಳೆ ರುಚಿ ಇರೋವಂಥ ಮಶ್ರೂಮ್ ರೆಸಿಪಿನ ನಾವಿವತ್ತು ಮಾಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟಿಗೆ ಇಲ್ಲಿ ನಾನು ಸುಮಾರು 2 ಕಪ್ ಅಕ್ಕಿನ ಸ್ವಲ್ಪ ಹುರ್ಕೋತಾ ಇದ್ದೀನಿ. ತುಂಬ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ. ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು, ಏನು ಕಲರ್ ಚೇಂಜ್ ಆಗೋವರೆಗೂ ಹುರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಚ್ಚಗಾದರೆ ಸಾಕು. ನೋಡಿ, ಈ ಥರ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಮಾಮೂಲಿ ರೇಷನ್ ಅಕ್ಕಿ ತೊಗೊಂಡಿರೋದು. ನೀವು ಬೇಕಿದ್ರೆ ಬಾಸುಮತಿ ರೈಸ್ ಅಥವಾ ಬಿಳ್ತೆಗೆ ಅಕ್ಕಿ ಯಾವ್ದು ಬೇಕಾದರೂ ತೊಗೋಬೋದು. ಹಾಗೆ ಎಣ್ಣೆನ ತೊಗೊಂಡಿದ್ದೀನಿ. ಹಾಗೆ ಮಶ್ರೂಮ್ನ, ಅಂದರೆ ಇದು ಹುತ್ತದ ಅಣಬೆ ಫ್ರೆಂಡ್ಸ್, ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿರೋವಂಥದ್ದು. ಈ ಆಗಸ್ಟ್ ಮತ್ತು ಜುಲೈ ತಿಂಗಳಲ್ಲಿ ಯಥೇಚ್ಛವಾಗಿ ಸಿಗುವಂಥ ಮಶ್ರೂಮ್ಗಳು ಇವು. ಹಾಗೆ 1-2 ದೊಡ್ಡ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ದೊಡ್ಡ ಬೆಳ್ಳುಳ್ಳಿನ ಈ ಥರ ಇಟ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನ್ ಆಗೋಷ್ಟು ಕೊತ್ತಂಬರಿಯನ್ನು ಇಟ್ಕೊಂಡಿರೋದು. ಹಾಗೆ ಖಾರದ ಪುಡಿ 1 ಸ್ಪೂನ್ ಆಗೋಷ್ಟು, ಹಾಗೆ ಜೀರಿಗೆ 1 ಸ್ಪೂನ್ ಆಗೋಷ್ಟು, ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನಿಗಿಂತ ಕಡಿಮೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಹಾಗೆ ಗರಂ ಮಸಾಲ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆ ಶುಂಠಿ. ನೀವು ಗರಂ ಮಸಾಲ ಬದಲಿಗೆ ಚಿಕನ್ ಮಸಾಲ ಕೂಡ ತೊಗೋಬೋದು. ಈ ಮಶ್ರೂಮ್ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು. ಇದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಯಥೇಚ್ಛವಾಗಿ ಬಿಡುವಂಥ ಮಶ್ರೂಮ್ ಫ್ರೆಂಡ್ಸ್. ಹುತ್ತದ ಅಣಬೆ ಅಂತ ಕೂಡ ಕರೀತಾರೆ, ಬಿಳಿ ಅಣಬೆ ಅಂತಲೂ ಕರೀತಾರೆ. ಈಗ ಬನ್ನಿ ನಾವು ಒಂದು ಮಸಾಲಾನ ರುಬ್ಕೊಂಬರೋಣ. ಇದಕ್ಕೆ ರುಬ್ಬೋದಕ್ಕೆ ಶುಂಠಿ, ಕೊತ್ತಂಬರಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಅರಿಶಿಣದ ಪುಡಿ, ಜೀರಿಗೆ, ಖಾರದ ಪುಡಿ ಇವೆಲ್ಲನ ಹಾಕಿ, ಜೊತೆಗೆ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಪುಡಿಯನ್ನು ಸುಮಾರು 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಇವನ್ನು ಹಾಕಿ ಹುರಿದಿಟ್ಟಂಥ ಅಕ್ಕಿನೂ ಹಾಕಿ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ತರಿಯಾಗಿ ಮಾಡಿಕೊಂಡ್ರೆ ಸಾಕು, ನುಣ್ಣಗೇನು ಬೇಡ. ನೋಡಿ, ಈ ಥರ ತರಿಯಾಗಿದ್ದರೆ ಸಾಕಾಗುತ್ತೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿಟ್ಟಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿರೋಂಥ ಮಶ್ರೂಮ್ನ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋಣ. ನೀರು ತುಂಬ ಹಾಕ್ಕೋಬೇಡಿ, ಮಶ್ರೂಮಲ್ಲಿ ನೀರು ಇರೋದ್ರಿಂದ ನೀರು ಬಿಡುತ್ತೆ. ನೋಡಿ, ಈಗ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ಇದಕ್ಕೆ ಸುಮಾರು 1 ಕಪ್ ಆಗೋಷ್ಟು ಅಕ್ಕಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ರವೆ ಬದಲಿಗೆ ನೀವು ಗೋಧಿ ರವೆ ಕೂಡ ಆ್ಯಡ್ ಮಾಡ್ಬೋದು. ಅಕ್ಕಿ ರವೆ ಅಥವಾ ಗೋಧಿ ರವೆ ಹಾಕೋದ್ರಿಂದ ಒಂಥರ ಕ್ರಿಸ್ಪಿನೆಸ್ ಬರುತ್ತೆ, ಜೊತೆಗೆ ತುಂಬಾ ರುಚಿಯಾಗಿ ಆಗುತ್ತೆ. ಹಾಗಾಗಿ ಸ್ವಲ್ಪನಾದರೂ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ತುಂಬ ತೆಳು ಮಾಡ್ಕೋಬೇಡಿ, ಈ ಥರ ಉಂಡೆ ಕಟ್ಟೋ ಹದ ಬಂದರೆ ಸಾಕು. ಈಗ ಒಂದು ದೋಸೆ ಕಾವಲಿನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದಕ್ಕೆ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿಬಿಟ್ಟು ಕಲಸಿಟ್ಟಂಥ ಮಶ್ರೂಮ್ ರೆಸಿಪಿಯ ಮಸಾಲವನ್ನು, ಏನು ಬ್ಯಾಟರ್ ಇದೆಯಲ್ಲ ಅದನ್ನು ನೋಡಿ ಈ ಥರ ಸ್ವಲ್ಪ ತೊಗೊಂಡು ಉಂಡೆ ಕಟ್ಟಿ ತವಾ ಮೇಲೆ ಹಾಕಿದ್ರೆ ಆಯಿತು. ಈ ಥರ ಪುಟ್ಟದಾಗಿ ಈ ಥರ ಹಾಕಿದರೆ ಆಯಿತು. ಗ್ಯಾಸಲ್ಲಾದರೆ ಲೋ ಫ್ಲೇಮ್ ಇಟ್ಕೊಳ್ಳಿ. ಈ ಥರ ಮಾಡುವಾಗ ಒಲೆಯಲ್ಲಾದರೂ ಕೂಡ ಸಣ್ಣ ಬೆಂಕಿ ಮಾಡ್ಕೊಳ್ಳಿ. ಇದು ಆದಷ್ಟು ಹೈ ಫ್ಲೇಮಲ್ಲಿ ಬೇಯಿಸಬೇಡಿ, ಆದಷ್ಟು ಲೋ ಫ್ಲೇಮಲ್ಲಿ
ಬೇಯಿಸ್ಕೊಳ್ಳಿ. ಇದೇ ಥರ ಎಲ್ಲವನ್ನು ತಟ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಉಂಡೆ ಮಾಡಿ ನೋಡಿ, ಈ ಥರ ಎಲ್ಲವನ್ನು ಹಾಕಿ ತಟ್ಕೊಂಡ್ರೆ ಆಯಿತು. ಈಗ ಎಲ್ಲವನ್ನು ತಟ್ಕೊಂಡಾಗಿದೆ. ಈಗ ಒಂದು ದೋಸೆ ಹಂಚನ್ನು ಮುಚ್ಚುವಂಥ ಮುಚ್ಚಳದಿಂದ ಮುಚ್ಚಿ 5 ನಿಮಿಷ ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಬೆಂದಾದ ನಂತರ ಎಣ್ಣೆನ ಹಾಕ್ಕೊಳ್ಳಿ. ಎಲ್ಲವಕ್ಕೂ ಎಣ್ಣೆನ ಹಾಕಿದ ನಂತರ ಒಂದೊಂದಾಗಿ ತಿರುಗಿಸಿ ಹಾಕ್ಕೊಳ್ಳಿ. ಜಸ್ಟ್ 5-10 ನಿಮಿಷದಲ್ಲೆಲ್ಲ ಫ್ರೈ ಆಗುತ್ತೆ. ತುಂಬ ಹೊತ್ತು ಏನು ಬೇಕಾಗಿಲ್ಲ ಇದಕ್ಕೆ. ತುಂಬ ಸ್ಮೂತ್ ಅನ್ನಿಸ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು 1-2 ನಿಮಿಷ ನೀವು ತಿರುಗಿಸಿ ಹಾಕ್ಕೋಬೋದು. ನೋಡಿ, ಈಗ ನಾನು ಮತ್ತೊಂದು ಸಲ ಹಾಕಿರೋದನ್ನ ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು 2 ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕಿದ ನಂತರ ತಿರುಗಿಸ್ಬಿಟ್ಟು ಚೆನ್ನಾಗಿ ಸಣ್ಣ ಬೆಂಕಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ನಮ್ಮ ರುಚಿಯಾದಂಥ ಪತ್ರೊಡೆ ಸಿದ್ಧವಾಗುತ್ತೆ. ಇದು ತುಂಬ ಬಜೆಟ್ ಪ್ರಿಯ ಕೂಡ ಹೌದು ಫ್ರೆಂಡ್ಸ್. ತುಂಬ ಈಸಿ, ಜೊತೆಗೆ ಎಣ್ಣೆ ಕೂಡ ತುಂಬ ಕಡಿಮೆ ಸಾಕು ಇದನ್ನು ಮಾಡೋದಕ್ಕೆ. ಹಾಗೆಯೇ ಸ್ನ್ಯಾಕ್ಸಿಗೆ, ಊಟಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ. ಜೊತೆಗೆ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ಮಾಡ್ಕೋಬೋದು ದೋಸೆ ಥರ ದೊಡ್ಡದಾಗಿ. ಈ ಥರ ಒಂದ್ಸಲ ನೀವು ಕೂಡ ಮನೇಲಿ ಮಶ್ರೂಮ್ ಸಿಕ್ಕಿದಾಗ ಟ್ರೈ ಮಾಡಿ, ಅಥವಾ ಅಣಬೆಗಳು ಸಿಕ್ಕಿದಾಗಲೂ ಕೂಡ ನೀವು ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ 2 ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸ್ವೀಟಾಗಿ, ಸ್ವಲ್ಪ ಖಾರವಾಗಿ ಮಸ್ತ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಒಂದು ಸಲ ಈ ಥರ ರೆಸಿಪಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನೀವೇ ಇಷ್ಟಪಟ್ಟು ಕಮೆಂಟಲ್ಲಿ ತಿಳಿಸ್ತೀರಾ. ಈ ರೆಸಿಪಿ ತುಂಬ ಈಸಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಈ ರೆಸಿಪಿನ. ಈಗ ಇದು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಜೊತೆಗೆ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಹಾಕಿದ ಕೂಡಲೇ ಎಲ್ಲ ರೆಸಿಪಿಗಳನ್ನು ನೀವು ಫಸ್ಟ್ ನೋಡ್ಬೋದು. ಮನೇಲಿ ಒಂದ್ಸಲ ಈ ಥರ ರೆಸಿಪಿನ ಟ್ರೈ ಮಾಡಿ. ಟೀ ಜೊತೆಗೆ, ಊಟದ ಜೊತೆಗೆ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಒಳಗೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸಾಫ್ಟಾಗಿ. ಹಾಗಾದರೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಶ್ವರಿ ಚಾನಲ್. ಪತ್ರೊಡೆ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಚಾನಲಲ್ಲಿರೋ ಇನ್ನಷ್ಟು ಪತ್ರೊಡೆ ರೆಸಿಪಿಗಳನ್ನು ಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಪತ್ರೊಡೆ ರೆಸಿಪಿಗಳಿವೆ, ದಯವಿಟ್ಟು ಚೆಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ನನಗೆ. ಹಾಗಾದರೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಶ್ವರಿ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ.